ಸಿಖ್ರು. ನಾನು ಎಲ್ಲ ಧರ್ಮದ ಹೆಸರು ಹೇಳದ್ನಾ ಇಲ್ಲ ಹೇಳಿಲ್ವಾ? ಹೇಳಿಲ್ವಾ? ಬಿಟ್ಟಿದ್ದೆ ಯಾವುದು? ಮುಸ್ಲಿಂ ಧರ್ಮ ಬಿಟ್ರಿ. ಮುಸಲ್ಮಾನರನ್ನು ಬಿಟ್ಟೆ. ಭಾರತ ಸರ್ಕಾರ ಈ ಪೌರತ್ವ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದೆ. ಈಗ ಹೇಳಿದಂತ 6 ಧರ್ಮಗಳವರು ಮುಸಲ್ಮಾನರನ್ನ ಬಿಟ್ಟು 2014ನೇ ಇಸ್ವಿಯ ಒಳಗಡೆ ಯಾರು ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿದ್ದಾರೆ ಅವರಿಗೆ ಪೌರತ್ವವನ್ನು ಆಟೋಮೆಟಿಕ್ ಆಗಿ ಕೊಡಲಾಗ್ತದೆ ಅಂತೇಳಿ ತಿದ್ದುಪಡಿಯನ್ನು ಮಾಡಿಬಿಟ್ಟಿದ್ದಾರೆ. ಇದು ಇದರ ಮೂಲ ಇರೋದೀಗ. ಈ SIRಗೆ ಯಾಕೆ ಇಷ್ಟೊಂದು ಒದ್ದಾಡ್ತಿರೋದು ಈಗ ಭಾರತ ಸರ್ಕಾರ, ಚುನಾವಣಾ ಆಯೋಗ ಅಂದ್ರೆ ಅದ್ರ ಮೂಲ ಇರೋದು ಇದರೊಳಗಡೆಯಲ್ಲಿ. ಇದನ್ನ ನೀವು ಗಮನಿಸಬೇಕು. ಅದ್ರ ಅರ್ಥ ಏನಾಯ್ತು? ಈಗ ಭಾರತದ ಪೌರತ್ವ ಕಾಯ್ದೆ ಒಂದು ಧರ್ಮದ ಪ್ರಶ್ನೆ ಇಲ್ಲ, ಜಾತಿಯ ಪ್ರಶ್ನೆ ಇಲ್ಲ, ಭಾಷೆ ಪ್ರಶ್ನೆ ಇಲ್ಲ, ಲಿಂಗದ ಪ್ರಶ್ನೆ ಇಲ್ಲ ಅದರಲ್ಲಿ. ಆದ್ರೆ ಈಗ ಮಾಡುವ ತಿದ್ದುಪಡಿ ಏನ್ ಹೇಳ್ತಾ ಇದೆ? ಸ್ಪಷ್ಟವಾಗಿ ಮತಧರ್ಮಗಳನ್ನ ತಂದಾಗಿದೆ ಇದರಲ್ಲಿ. ಈಗ 6 ಮತಧರ್ಮಗಳನ್ನ ಹೇಳಿದ್ರು, ಮುಸಲ್ಮಾನರನ್ನ ಬಿಟ್ಟರೆ ಅದರೊಳಗಡೆಯಲ್ಲಿ. ಅದರ ಅರ್ಥ ಏನು? ಮುಸಲ್ಮಾನರು ಏನಾದ್ರೂ ಅಲ್ಲಿಂದ ಬಂದಿದ್ರೆ ಅವರಿಗೆ ಪೌರತ್ವವನ್ನು ಕೊಡಲಾಗುವುದಿಲ್ಲ.